ನಮಸ್ಕಾರ ಮನಿನನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ETF ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ರಾಜು ಅವರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ETF ಬಗ್ಗೆ ಮಾಹಿತಿಯನ್ನು ಕೂಡ ಅವರು ಸಂಗ್ರಹಿಸ್ತಾ ಇದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ ಮೇಲೆ ಇದು ಕೂಡ ಮ್ಯೂಚುವಲ್ ಫಂಡ್ ರೀತಿಯೇ, ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೂಡಿಕೆದಾರರಿಂದ ಕಂಪ್ನಿಗಳು ಕಡಿಮೆ ವೆಚ್ಚವನ್ನು ವಿಧಿಸ್ತವೆ ಅಂತ ಕೂಡ ಅವರಿಗೆ ಗೊತ್ತಾಯಿತು. ಅಂದರೆ ಪ್ಯಾಸಿವ್ ಫಂಡ್ಗಳಂತೆ ಇವುಗಳ ವೆಚ್ಚಾನುಪಾತ ಕೊಂಚ ಕಡಿಮೆ ಅಥವಾ ಅಗ್ಗ. ಸ್ಟಾಕುಗಳಿಗೆ ಹೋಲಿಕೆ ಮಾಡಿದರೆ ETF ರಿಸ್ಕ್ ಪ್ರಮಾಣ ಕಡಿಮೆ ಅನ್ನುವ ಭಾವ ಅವರದ್ದಾಗಿತ್ತು. ETF ಒಲವು ಹೆಚ್ಚಾಗ್ತಾ ಇರೋ ಹೂಡಿಕೆದಾರರ ಪೈಕಿ ರಾಜು ಕೂಡ ಒಬ್ಬರು. ನವೆಂಬರ್ 2023ರಲ್ಲಿ ಮೀರೆ ಅಸೆಟ್ ಮ್ಯೂಚುವಲ್ ಫಂಡ್ ನಡೆಸಿದ ಡಿಕೋಡಿಂಗ್ ETF ಪರ್ಸೆಪ್ಷನ್ ಸಮೀಕ್ಷೆಯಲ್ಲೂ ಇದೇ ಫಲಿತಾಂಶ ಸಿಕ್ಕಿದೆ. 15 ಮೆಟ್ರೋ ನಗರಗಳು ಮತ್ತು ಟೈರ್ 2 ನಗರಗಳು 7,000ಕ್ಕೂ ಹೆಚ್ಚು ಹೂಡಿಕೆದಾರರ ಅಭಿಪ್ರಾಯವನ್ನು ಅಲ್ಲಿ ಸಂಗ್ರಹಿಸಲಾಗಿತ್ತು. ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದವರ ಪೈಕಿ 60% ಜನ ETF ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಹೇಳ್ಕೊಂಡಿದ್ದಾರೆ. ETF ಮಾರುಕಟ್ಟೆಯ ಏರುಗತಿಗೆ 2 ಮುಖ್ಯವಾದ ಕಾರಣಗಳಿವೆ. ಮೊದಲನೇದಾಗಿ ಲಿಕ್ವಿಡಿಟಿ, ಅಂದರೆ ಹಣವನ್ನು ಅಗತ್ಯವಿದ್ದಾಗ ಬಳಸಿಕೊಳ್ಳುವಂತಹ ಅವಕಾಶ. ಮಾರ್ಕೆಟ್ ಟ್ರೇಡಿಂಗ್ ಅವಧಿಯಲ್ಲಿ ETF ಯಾವಾಗ ಬೇಕಾದರೂ ಮಾರಾಟ ಮಾಡಬಹುದು. ಇನ್ನು ಎರಡನೇದಾಗಿ ಅವುಗಳ ಕಡಿಮೆ ವೆಚ್ಚ ಅಥವಾ ಲೋ ಎಕ್ಸ್ಪೆನ್ಸ್ ರೇಷಿಯೋ. तो लोग अभी क्या चाह रहे हैं कि वो पैसिव फंड्स जैसे कि ETF में निवेश करें ताकि उनको एटलीस्ट मार्केट से जुड़ा हुआ रिटर्न, जो अंडरलाइंग इंडेक्स का रिटर्न है, वो मिल सके। एंड साथ में ETF लो कॉस्ट भी होते हैं एक्सपेंस रेशियो पॉइंट ऑफ व्यू से, एंड उसमें कोई एक्टिव फंड मैनेजर रिस्क नहीं होता। मार्केट रिस्क होता है क्योंकि अल्टीमेटली निवेश तो मार्केट में ही हो रहा है, लेकिन कोई फंड मैनेजर रिस्क नहीं होता है। एंड इन्हीं 3 चीजों की वजह से ETF काफी पॉपुलर हो रहा है। ಹಾಗಾದರೆ ETF ಅಂದರೆ ಏನು ಅನ್ನೋದ್ರ ಬಗ್ಗೆ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇವು ಹೇಗೆ ಮ್ಯೂಚುವಲ್ ಫಂಡ್ಗಿಂತ ಭಿನ್ನ ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ETF ಅಂತ ಸಾಮಾನ್ಯವಾಗಿ ಕರೆಯಲ್ಪಡುವ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಒಂದು ಹೂಡಿಕೆಯ ವಿಧಾನ. ಒಂದಿಷ್ಟು ಸೆಕ್ಯೂರಿಟಿಗಳಲ್ಲಿ ಹೂಡಿಕೆಯನ್ನು ಇಲ್ಲಿ ಮಾಡಲಾಗುತ್ತೆ. ಅಂದರೆ ವಿವಿಧ ಕಂಪನಿಯ ಷೇರುಗಳಲ್ಲಿ ಅಥವಾ ಬೇರೆ ಬೇರೆ ಬಗೆಯ ಬಾಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಸ್ಟಾಕುಗಳಂತೆಯೇ ETF ಕೂಡ ಷೇರು ವಿನಿಮಯ ಕೇಂದ್ರಗಳಲ್ಲಿ ಟ್ರೇಡ್ ಆಗುತ್ತೆ. ETF ಒಂದು ಬಗೆಯ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್, ಅಂದರೆ ಮಾರಾಟ ಮತ್ತು ಖರೀದಿ ಕಡಿಮೆ ಮಾಡಿ ಗರಿಷ್ಠ ರಿಟರ್ನನ್ನು ಗಳಿಸುವಂತಹ ಹೂಡಿಕೆಯ ತಂತ್ರಗಾರಿಕೆ. ಇದು ಸಾಮಾನ್ಯವಾಗಿ ನಿರ್ದಿಷ್ಟವಾದ ಸೂಚ್ಯಂಕ, ವಲಯ, ಥೀಮ್ ಅಥವಾ ಕಮ್ಯಾಡಿಟಿಯನ್ನು ಆಧರಿಸಿ ಅಸೆಟ್ ಮತ್ತು ಬಾಂಡ್ಗಳನ್ನು ಟ್ರ್ಯಾಕ್ ಮಾಡುತ್ತೆ. ETF ಪರ್ಫಾರ್ಮೆನ್ಸ್ ಸರಿಸುಮಾರು ಈ ಸೂಚ್ಯಂಕಗಳನ್ನು ಹೋಲುತ್ತೆ. ಉದಾಹರಣೆಗೆ, ಅನೇಕ ETFಗಳು ನಿಫ್ಟಿ, ಸೆನ್ಸೆಕ್ಸ್, ನಿಫ್ಟಿ ಹೆಲ್ತ್ ಕೇರ್ ಇಂಡೆಕ್ಸ್ ಅಥವಾ BSE 500 ರಂತಹ ಸೂಚ್ಯಂಕಗಳನ್ನು ಟ್ರ್ಯಾಕ್ ಮಾಡುತ್ತೆ. ಅಲ್ಲದೆ ನಿರ್ದಿಷ್ಟ ಸೂಚ್ಯಂಕದಲ್ಲಿ ಲಿಸ್ಟ್ ಆಗಿರುವ ಷೇರುಗಳಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡುತ್ತೆ. ಅದು ಸರಿಸುಮಾರು ಅದೇ ಅನುಪಾತದಲ್ಲಿ. ಇನ್ನು ETF ಇಕ್ವಿಟಿ ಫಂಡ್ ಮಾತ್ರವಲ್ಲ, ಡೆಟ್ ಫಂಡ್ ಮತ್ತು ಗೋಲ್ಡ್ ಆಪ್ಷನ್ ಕೂಡ ಇದೆ. ದೇಶದಲ್ಲಿ ಪ್ರಸ್ತುತ ಅನೇಕ ಬಗೆಯ ETFಗಳಿವೆ. ಉದಾಹರಣೆಗೆ ಗೋಲ್ಡ್ ETF, ಸಿಲ್ವರ್ ETF, ಡೆಟ್ ETF, ಇಕ್ವಿಟಿ ETF, ಇಂಡೆಕ್ಸ್ ಇತ್ಯಾದಿ. ನೀವು ಷೇರುಗಳನ್ನು ಅಥವಾ ಬೇರೆ ಬೇರೆ ಸೆಕ್ಯೂರಿಟಿಗಳನ್ನು ಇಡೋ ಹಾಗೆಯೇ ETF ಯೂನಿಟ್ಗಳನ್ನು ಡಿಮ್ಯಾಟ್ ಖಾತೆಯಲ್ಲಿ ಇಡಬಹುದು. ETF ಯೂನಿಟ್ಗಳ ದರ ಬೇಡಿಕೆ ಮತ್ತು ಪೂರೈಕೆಯನ್ನು ಅವಲಂಬಿಸಿರುತ್ತೆ. अपॉर्चुनिटीज काफी सारी है डिपेंडिंग ऑन रिस्क प्रोफाइल ऑफ इन्वेस्टर। इन्वेस्टर एक सही ETF अपने पोर्टफोलियो के लिए चूज कर सकता है, और वो या तो अपने कोर पोर्टफोलियो में चूज कर सकता है जैसे कि निफ्टी 50 या फिर सेंसेक्स या फिर मिड कैप 150, या तो फिर अपने सैटेलाइट पोर्टफोलियो में जैसे कि फैंग प्लस ETF है, S&P 500 टॉप 50 ETF है, हैंग सेंग टेक ETF है। इन टाइप के भी ETFs को अपने वो सैटेलाइट पोर्टफोलियो में एज अ टैक्टिकल एलोकेशन भी कर सकते हैं। ಇನ್ನು ತೆರಿಗೆ ವಿಚಾರಕ್ಕೆ ಬರೋದಾದರೆ, ಇಕ್ವಿಟಿ ETFಗಳನ್ನು ಷೇರು ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಂತೆ ಇಲ್ಲೂ ಕೂಡ ತೆರಿಗೆಯನ್ನು ವಿಧಿಸಲಾಗುತ್ತೆ. ಖರೀದಿಸಿದ 12 ತಿಂಗಳ ಒಳಗೆ ಮಾರಾಟ ಮಾಡಿದರೆ 15% ತೆರಿಗೆಯನ್ನು ವಿಧಿಸಲಾಗುತ್ತೆ. 1 ವರ್ಷದ ನಂತರ ETFಗಳನ್ನು ಮಾರಾಟ ಮಾಡಿದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಪರಿಣತ ಆಗುತ್ತೆ. 10% ತೆರಿಗೆಯನ್ನು ವಿಧಿಸಲಾಗುತ್ತೆ. ಹಾಗೆಯೇ 1 ವರ್ಷದಲ್ಲಿ ಈ ETF ಲಾಭ ಸೇರಿ 1 ಲಕ್ಷ ರೂಪಾಯಿವರೆಗಿನ ಮೊತ್ತಕ್ಕೆ ಕ್ಯಾಪಿಟಲ್ ಗೇನ್ ತೆರಿಗೆ ವಿನಾಯಿತಿ ಕೂಡ ನಿಮಗೆ ಸಿಗುತ್ತೆ. ಹೋಲ್ಡಿಂಗ್ ಪೀರಿಯಡ್ ಏನೇ ಇರಲಿ, ಗೋಲ್ಡು, ಡೆಟ್ಟು ಅಥವಾ ಇಂಟರ್ನ್ಯಾಷನಲ್ ETF ಸೇರಿ ಇತರ ETFಗಳ ಮೇಲೆ ಆದಾಯ ತೆರಿಗೆ ಸ್ಲ್ಯಾಬ್ನಂತೆ ಇಲ್ಲಿಯೂ ಕೂಡ ತೆರಿಗೆಯನ್ನು ವಿಧಿಸಲಾಗುತ್ತೆ. ಈಗ ತೆರಿಗೆ ನಂತರದ ರಿಟರ್ನ್ಸ್ ಬಗ್ಗೆ ನೋಡೋದಾದರೆ, ಕಳೆದ 1 ಮತ್ತು 3 ವರ್ಷಗಳಲ್ಲಿ ಇಂಡೆಕ್ಸ್ ETF 2 ಅಂಕಿಯ ರಿಟರ್ನ್ಸನ್ನು ಕೊಟ್ಟಿದೆ. ಹಾಗೆಯೇ ಗೋಲ್ಡ್ ETF 1 ವರ್ಷದಲ್ಲಿ ಸರಾಸರಿ 12.25% ರಿಟರ್ನ್ಸನ್ನು ಕೊಟ್ಟರೆ, 5 ವರ್ಷಗಳಲ್ಲಿ ಸರಾಸರಿ 14% ರಿಟರ್ನ್ಸನ್ನು ಕೊಟ್ಟಿದೆ. 2023 ಡಿಸೆಂಬರ್ 19ರಂದು ಈ ಅಂಕಿಅಂಶಗಳು ಕಂಡುಬಂದಿವೆ. 2024 में भी हमें मार्केट एज ऑफ नाउ काफी
अच्छा लग रहा है इन टर्म्स ऑफ जो भी मैक्रो इकोनॉमिक इंडिकेटर्स हैं इंडिया में एंड जो अर्निंग्स आ रही हैं कंपनियों की, उससे लग रहा है कि मार्केट रीजनेबली स्टेबल रहेगा। परहैप्स 2023 वाली परफॉर्मेंस ना रहे और इन्वेस्टर को शॉर्ट टर्म के लिए अपनी एक्सपेक्टेशन थोड़ी सी कम रखनी पड़ेगी, बट लॉन्ग टर्म पॉइंट ऑफ व्यू से इंडियन मार्केट काफी काफी स्ट्रांग लग रहा है। इंडियन मार्केट्स में भी और यूएस मार्केट्स में भी और दूसरे इंटरनेशनल मार्केट्स में भी आप एक्सपोजर ईटीएफ के थ्रू ले सकते हैं। ಇಟಿಎಫ್ಗಳು ಹೆಚ್ಚು ವೈವಿಧ್ಯಮಯವಾಗಿವೆ, ಅಂದರೆ ವಿವಿಧ ಬಗೆಯ ಶೇರುಗಳಲ್ಲಿ ಹೂಡಿಕೆಯನ್ನು ಇಲ್ಲಿ ಮಾಡಲಾಗಿರುತ್ತೆ. ಹೀಗಾಗಿ ಇಂಡಿವಿಜುವಲ್ ಇಕ್ವಿಟಿ ಅಂದರೆ ಒಂದೇ ಶೇರ್ನಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಕಡಿಮೆ ರಿಸ್ಕಿ ಇದು. ಇಟಿಎಫ್ಗಳಲ್ಲಿ ಟ್ರ್ಯಾಕಿಂಗ್ ಎರರ್ ಮುಖ್ಯ. ಟ್ರ್ಯಾಕಿಂಗ್ ಎರರ್ ಅಂದರೆ ಬೆಂಚ್ ಮಾರ್ಕ್ ಇಂಡೆಕ್ಸ್ನ ರಿಟರ್ನ್ ಹಾಗೂ ETF ರಿಟರ್ನ್ ನಡುವಿನ ವ್ಯತ್ಯಾಸ. ಇದು ETF ಮತ್ತು ಇಂಡೆಕ್ಸ್ ನಡುವಿನ ಪರ್ಫಾರ್ಮೆನ್ಸ್ನ ವ್ಯತ್ಯಾಸವನ್ನು ನಿಮಗೆ ತೋರಿಸುತ್ತೆ. ಕನಿಷ್ಠ ಟ್ರ್ಯಾಕಿಂಗ್ ಎರರ್ ಇರುವ ಇಟಿಎಫ್ಗಳು ಸ್ವಲ್ಪ ಉತ್ತಮ. ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದ್ದಷ್ಟು ನಿಮ್ಮ ರಿಟರ್ನ್ಗಳ ಮೇಲೆ ಪರಿಣಾಮ ಕಡಿಮೆ ಇರುತ್ತೆ. ಇಂತಹ ಸನ್ನಿವೇಶದಲ್ಲಿ ಯಾವ ಇಟಿಎಫ್ಗಳ ಟ್ರ್ಯಾಕಿಂಗ್ ಎರರ್ ಅತಿ ಕಡಿಮೆ ಇರುತ್ತೋ ಅಂತಹ ಇಟಿಎಫ್ಗಳನ್ನು ಹೂಡಿಕೆದಾರರು ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಮ್ಯೂಚುವಲ್ ಫಂಡ್ಗಳಿಗಿಂತ ಇಟಿಎಫ್ಗಳು ಹೇಗೆ ಭಿನ್ನ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಇಟಿಎಫ್ಗಳು ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ ಟ್ರೇಡ್ ಮಾಡುತ್ತೆ. ಹೂಡಿಕೆದಾರರು ವಿನಿಮಯ ಕೇಂದ್ರಗಳಿಂದ ಇವುಗಳ ಖರೀದಿ ಮತ್ತು ಮಾರಾಟವನ್ನು ಮಾಡಬಹುದು. ಆದರೆ ಮ್ಯೂಚುವಲ್ ಫಂಡ್ಗಳ ಯೂನಿಟ್ಗಳನ್ನು ಖರೀದಿ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋಕ್ಕೆ ಫಂಡ್ ಹೌಸ್ಗೆ ಮನವಿಯನ್ನು ಕೊಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ನ ಒಂದು ಯೂನಿಟ್ನ ಬೆಲೆಯನ್ನು NAVಯಿಂದ ತಿಳ್ಕೋಬಹುದು. ಇಟಿಎಫ್ಗಳಿಗೆ ಸಕ್ರಿಯ ನಿರ್ವಹಣೆ ಬೇಕಾಗಲ್ಲ. ಅವು ನಿರ್ದಿಷ್ಟ ಸೂಚ್ಯಂಕದ ಪರ್ಫಾರ್ಮೆನ್ಸನ್ನು ಟ್ರ್ಯಾಕ್ ಮಾಡಿ ಸುಮಾರು ಅದೇ ರೀತಿ ಪರ್ಫಾರ್ಮ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಹೀಗಾಗಿ ETF ಹೂಡಿಕೆಯಲ್ಲಿ ವೆಚ್ಚ ಕಡಿಮೆ. ಮ್ಯೂಚುವಲ್ ಫಂಡ್ಗಳಲ್ಲಾದರೆ ಫಂಡ್ ಮ್ಯಾನೇಜ್ಮೆಂಟ್ ಅಥವಾ ಫಂಡ್ ಮ್ಯಾನೇಜರ್ಗಳು ಹೂಡಿಕೆದಾರರ ಪರವಾಗಿ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಫಂಡ್ ಮ್ಯಾನೇಜ್ಮೆಂಟ್ ವೆಚ್ಚ ಹೆಚ್ಚಾಗುತ್ತೆ. ಇನ್ನು ಮ್ಯೂಚುವಲ್ ಫಂಡ್ಗಳು ಶೇಕಡ 1.5ರಿಂದ 3% ವಾರ್ಷಿಕವಾಗಿ ಶುಲ್ಕವನ್ನು ವಿಧಿಸುತ್ತೆ. ಆದರೆ ಇಟಿಎಫ್ಗಳು ಶೇಕಡ 0.1% ಶುಲ್ಕವನ್ನು ವಿಧಿಸುತ್ತೆ. ಇದು ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಕೆ ಮಾಡಿದರೆ ತೀರಾನೇ ಕಡಿಮೆ. ETF ಕಡಿಮೆ ವೆಚ್ಚಗಳಿಂದಾಗಿ ದೀರ್ಘಾವಧಿಯಲ್ಲಿ ಹೆಚ್ಚಿನ ರಿಟರ್ನ್ ಸಿಗುತ್ತೆ. ಇಟಿಎಫ್ಗಳಲ್ಲಿ ಮಿನಿಮಮ್ ಹೋಲ್ಡಿಂಗ್ ಪೀರಿಯಡ್ ಇರಲ್ಲ. ಹೂಡಿಕೆದಾರರು ಯಾವಾಗ ಬೇಕಾದರೂ ಖರೀದಿಸಬಹುದು, ಹಾಗೆ ಯಾವಾಗ ಬೇಕಾದರೂ ಮಾರಾಟ ಮಾಡಬಹುದು. ಆದರೆ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂದರೆ ELSSನಂತಹ ಮ್ಯೂಚುವಲ್ ಫಂಡ್ಗಳ ಲಾಕ್ ಇನ್ ಅವಧಿ 3 ವರ್ಷ. ಅಂದರೆ 3 ವರ್ಷದೊಳಗೆ ನೀವು ನಿಮ್ಮ ಹೂಡಿಕೆಯಿಂದ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನೇಕ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿಗೆ ಎಕ್ಸಿಟ್ ಲೋಡ್ ಇರುತ್ತೆ. ಅಂದರೆ ನೀವು ಸ್ಕೀಮ್ನಿಂದ ಸಂಪೂರ್ಣವಾಗಿ ಹೊರಗೆ ಬಂದರೆ ಅಥವಾ ಭಾಗಶಃ ವಿಡ್ರಾ ಮಾಡಿಕೊಂಡ್ರೆ ಇಂತಿಷ್ಟು ಅಂತ ಶುಲ್ಕವನ್ನು ನಿಮಗೆ ಅಲ್ಲಿ ವಿಧಿಸಲಾಗುತ್ತೆ. ಇನ್ನು ಕೊನೆಯದಾಗಿ ಮತ್ತೊಂದು ಪ್ರಮುಖವಾದ ವಿಚಾರ, ETFನಲ್ಲಿ ಹೂಡಿಕೆಗೆ ಡಿಮ್ಯಾಟ್ ಖಾತೆ ಬೇಕೇ ಬೇಕು. ಆದರೆ ಡಿಮ್ಯಾಟ್ ಖಾತೆ ಇಲ್ಲದೆ ಕೂಡ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಹೂಡಿಕೆ ವೆಚ್ಚ ಕಡಿಮೆ ಇರಬೇಕು, ಜೊತೆಗೆ ಸಂಪತ್ತು ಸೃಷ್ಟಿ ಆಗಬೇಕು ಅಂತ ಬಯಸುವ ಹೂಡಿಕೆದಾರರ ಅಚ್ಚುಮೆಚ್ಚಿನ ಆಯ್ಕೆ ETF ಅಂತಾನೆ ಹೇಳಬಹುದು. ಚಾರ್ಜಸ್ ಕಡಿಮೆ ಇರೋದರಿಂದ ಸಾಮಾನ್ಯವಾಗಿ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ ಬದಲಿಗೆ ETFಗಳಲ್ಲಿ ಹೂಡಿಕೆಯನ್ನು ಮಾಡುವ ಯೋಚನೆಯನ್ನು ಮಾಡ್ತಿದ್ದಾರೆ. ಹಾಗೆ ಕಡಿಮೆ ರಿಸ್ಕ್ ಇರಲಿ ಅಂತ ಬಯಸೋರಿಗೂ ಕೂಡ ಇದು ಉತ್ತಮವಾದ ಆಯ್ಕೆ. ಆದರೆ ನೆನಪಿಡಿ, ಅದು ಮ್ಯೂಚುವಲ್ ಫಂಡ್ ಇರಲಿ ಅಥವಾ ETF ಇರಲಿ, ಎರಡರಲ್ಲೂ ಕೂಡ ಅದರದ್ದೇ ಆದಂತಹ ಅನುಕೂಲಗಳು ಅನಾನುಕೂಲಗಳು ಎರಡೂ ಕೂಡ ಇವೆ. ಹೂಡಿಕೆದಾರರು ತಮ್ಮ ಹೂಡಿಕೆಯ ತಂತ್ರ ಮತ್ತು ರಿಸ್ಕ್ನ ಲಿಮಿಟನ್ನು ಆಧರಿಸಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.